ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂತ ಒಂದು ವಸ್ತು ಇಬ್ರು ಮನುಷ್ಯರ ಹತ್ರ ಇದೆ. ಆ ವಸ್ತುನ ಕಿತ್ಕೊಳ್ಳೋದಕ್ಕೆ ಅಂತ ಏಲಿಯನ್ಸ್ಗಳು ಆ ಮನುಷ್ಯರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾವೆ. ಇಂಥ ಒಂದು ಪರಿಸ್ಥಿತಿಲಿ ಆ ಮನುಷ್ಯರು ಏನ್ ಮಾಡ್ಬೋದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಆ ವಸ್ತು ಏನು, ಅದನ್ನ ಕಿತ್ಕೊಳ್ಳೋದಕ್ಕೆ ಏಲಿಯನ್ಸ್ಗಳು ಯಾಕೆ ಪ್ರಯತ್ನ ಪಡ್ತಿದ್ದಾರೆ, ಕಿತ್ಕೊಂಡು ಅದರಿಂದ ಏನ್ ಮಾಡ್ಬೇಕು ಅಂತಿದಾವೆ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಮೆನ್ ಇನ್ ಬ್ಲ್ಯಾಕ್ ಇಂಟರ್ನ್ಯಾಷನಲ್ ಅಂತ. ಕತೆ ಶುರುವಾದಾಗ ಒಬ್ರು ಹಸ್ಬೆಂಡ್ ಹಾಗೆ ವೈಫ್ ಅನ್ನ ನಮ್ಗೆ ತೋರಿಸ್ತಾರೆ. ಇವರಿಬ್ರು ಇವರ ಮನೇಲಿ ಒಂದು ಏಲಿಯನ್ ನೋಡಿ ಹೆದರ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ಯಾರೋ ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡ್ತಾರೆ. ಈ ಕಡೆ ಮತ್ತೊಂದು ರೂಮ್ ನಲ್ಲಿ ಮಲಗಿರೋ ಅವರಿಬ್ಬರ ಮಗಳಾಗಿರುವಂತ ಮಾಲಿ ಹೊರಗಡೆ ಕಿಟಕಿಲಿ ನೋಡಿದಾಗ ಕಪ್ಪು ಸೂಟ್ ಹಾಕಿರುವಂತ ಇಬ್ರು ವ್ಯಕ್ತಿಗಳು ಇವಳ ತಂದೆ ತಾಯಿ ಏಲಿಯನ್ ನೋಡಿರೋದ್ರ ಬಗ್ಗೆ ಕೇಳ್ತಿರ್ತಾರೆ. ಅದೇ ಸಮಯಕ್ಕೆ ಮಾಲಿ ನೋಡ್ತಾಳೆ, ಇವಳ ಪಕ್ಕನೇ ಆ ಏಲಿಯನ್ ಕ್ರಿಯೇಚರ್ ನಿಂತಿರುತ್ತೆ. ಇದ್ರ ಹೆಸರು ಟ್ರಾನ್ಷನ್ ಅಂತ. ಆಗ ಕಪ್ಪು ಸೂಟ್ ಅನ್ನ ಹಾಕಿರುವಂತ ಏಜೆಂಟ್ಸ್ ಗಳು ಒಂದು ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ ಮಾಲಿ ತಂದೆ ತಾಯಿ ಆ ಏಲಿಯನ್ ನೋಡಿದ್ದಾರೆ ಅನ್ನೋದನ್ನೇ ಮರೆಯೋ ರೀತಿ ಮಾಡಿಬಿಡ್ತಾರೆ. ಅದಕ್ಕೆ ಇವಳು ಈ ಟ್ರಾನ್ಷನ್ ಕಾಪಾಡಬೇಕು ಅಂತ ಮತ್ತೊಂದು ಕಿಟಕಿನ ಓಪನ್ ಮಾಡಿ ಹೋಗೋದಕ್ಕೆ ಹೇಳ್ತಾಳೆ. ಟ್ರಾನ್ಷನ್ ಕೂಡ ಹೋಗ್ತಿರ್ಬೇಕಾದ್ರೆ ಒಂದಿನ ಅಲ್ಲ ಒಂದಿನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೋಗುತ್ತೆ. ಇಲ್ಲಿಂದ ಸೀನ್ 20 ವರ್ಷಗಳ ನಂತರ ಶಿಫ್ಟ್ ಆದಾಗ ಆಗ್ಲೇ ನಾವು ನೋಡಿದ್ವಲ್ಲ ಅದೇ ತರದ ಕಪ್ಪು ಸೂಟ್ ಅನ್ನ ಹಾಕಿರುವಂತ ಇಬ್ರು ಏಜೆಂಟ್ಸ್ ಗಳು ಪ್ಯಾರಿಸ್ಗೆ ಬರ್ತಾರೆ. ಇವರು ಐಫೆಲ್ ಟವರ್ ನ ಮೇಲೆ ಬರ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇದೇ ತರ ಕಪ್ಪು ಸೂಟ್ ಅನ್ನ ಹಾಕೊಂಡು ಏಲಿಯನ್ಸ್ ಗಳನ್ನ ಹುಡ್ಕೊಂಡು ಹೋಗುವಂತ ಜನರನ್ನ ಮೆನ್ ಇನ್ ಬ್ಲ್ಯಾಕ್ ಅಂತ ಕರೀತಾರೆ ಅಂತ. ಅಷ್ಟೆಲ್ಲ ಮೆನ್ ಇನ್ ಬ್ಲ್ಯಾಕ್ ಅನ್ನೋ ಒಂದು ಏಜೆನ್ಸಿ ಕೂಡ ಇದೆ. ನಂತರ ಇವರು ಈ ಐಫೆಲ್ ಟವರ್ ನ ಒಳಗಡೆ ಇರುವಂತ ಒಂದು ರೂಮ್ ಗೆ ಬಂದಾಗ ಒಂದು ಪೋರ್ಟಲ್ ಓಪನ್ ಆಗ್ತಾ ಅದರಿಂದ ಏಲಿಯನ್ಸ್ ಕೈಗಳು ಹೊರಗಡೆ ಬರ್ತಿರ್ತವೆ. ಇಲ್ಲಿಗೆ ಸಿನ್ ಕಟ್ ಆಗಿ ಮತ್ತೊಂದ್ಸಲ ಮಾಲಿ ಕಡೆಗೆ ಶಿಫ್ಟ್ ಆಗುತ್ತೆ. ಈಗ ಇವಳು ಬೆಳೆದು ದೊಡ್ಡವಳಾಗಿರ್ತಾಳೆ. ಹಾಗೆ ಪೊಲೀಸ್ ಟ್ರೈನಿಂಗ್ ನೆಲ್ಲ ಮುಗಿಸಿ ಆ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿನ ಹುಡುಕ್ತಿರ್ತಾಳೆ. ನಾನು ಕೂಡ ಏಲಿಯನ್ಸ್ ಗಳ ಬಗ್ಗೆ ತಿಳ್ಕೊಬೇಕು, ಈ ಪ್ರಪಂಚದಲ್ಲಿ ಏನೇನ್ ನಡೀತಿದೆ ಅಂತ ತಿಳ್ಕೊಬೇಕು ಅಂತ. ಆದ್ರೆ ಇವಳು ಎಷ್ಟೇ ಹುಡುಕಿದ್ರು ಕೂಡ ಈ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿ ಮಾತ್ರ ಸಿಕ್ತಿರೋದಿಲ್ಲ. ಅದಕ್ಕೆ ಒಂದು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಹೀಗೆ ಒಂದು ದಿನ ಇವಳಿಗೆ ಹೇಗೋ ಗೊತ್ತಾಗೋಗುತ್ತೆ ಒಂದು ಏಲಿಯನ್ ಭೂಮಿಗೆ ಬರ್ತಿದೆ ಅಂತ. ಅದಕ್ಕೆ ಇವಳು ಮನೆಗೆ ಬಂದು ಆ ಏಲಿಯನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಲ್ಯಾಂಡ್ ಆಗ್ತಿದೆ ಅಂತ ತಿಳ್ಕೊಂಡು ಲ್ಯಾಂಡ್ ಆಗುವಂತ ಜಾಗಕ್ಕೆ ಬಂದು ತಲುಪ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಯಾವ ಏಲಿಯನ್ ಕೂಡ ಇವಳಿಗೆ ಕಾಣಿಸೋದಿಲ್ಲ. ನಂತರ ಇವಳು ಗಮನಿಸ್ತಾಳೆ ಪಕ್ಷಿಗಳು ಮುಂದೆ ಹೋಗಿ ಮಾಯ ಆಗ್ತಿದ್ದಾವೆ ಅಂತ. ಅದಕ್ಕೆ ಇವಳು ಕೂಡ ಮುಂದೆ ಬಂದು ನೋಡಿದಾಗ ನಿಜವಾಗ್ಲೂ ಒಂದು ಏಲಿಯನ್ ಭೂಮಿಗೆ ಬಂದಿರುತ್ತೆ. ಹಾಗೆ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿ ಅವರು ಆ ಏಲಿಯನ್ ನ ಕರ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಇವಳು ಆ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸ್ ಗಳ ಕಾರನ್ನ ಫಾಲೋ ಮಾಡ್ಕೊಂಡು ಒಂದು ಬಿಲ್ಡಿಂಗ್ ಹತ್ರ ಬಂದು ತಲುಪ್ತಾಳೆ. ಅಷ್ಟೇ ಅಲ್ಲದೆ ಸೆಕ್ಯೂರಿಟಿನ ಯಾಮಾರಿಸಿ ಒಳಗಡೆ ಏನೋ ಬರ್ತಾಳೆ. ಆದ್ರೆ ಆದಷ್ಟು ಬೇಗ ಇಲ್ಲಿರುವಂತ ಏಜೆಂಟ್ಸ್ ಗಳಿಗೆ ಗೊತ್ತಾಗೋಗುತ್ತೆ ಹೊರಗಡೆಯಿಂದ ಯಾರು ನಮ್ಮ ಏಜೆನ್ಸಿಗೆ ಬಂದಿದ್ದಾರೆ ಅಂತ. ಇಲ್ಲೇ ಏಜೆಂಟ್ ಓ ಕೂಡ ನಮ್ಗೆ ಪರಿಚಯ ಆಗ್ತಾರೆ. ಇವರು ಮಾಲಿ ಬಗ್ಗೆ ಎಲ್ಲಾ ವಿಷಯನೂ ಇಷ್ಟೊತ್ತಿಗೆ ತಿಳ್ಕೊಬಿಟ್ಟಿರ್ತಾರೆ. ಅದಕ್ಕೆ ಇವಳ ಮೆಮೊರಿನ ಎರೇಸ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಮಾಲಿ ಹೇಳ್ತಾಳೆ ನನಗೆ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿ ಬಗ್ಗೆ ಎಲ್ಲಾನು ಗೊತ್ತು ಅಂತ. ಆಗ ಏಜೆಂಟ್ ಓ ಇವಳ ಮುಂದೆ ಬಂದಾಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ ನಾನು ಚಿಕ್ಕವಳಿರ್ಬೇಕಾದ್ರೆ ಮೆನ್ ಇನ್ ಬ್ಲ್ಯಾಕ್ ಏಜೆಂಟ್ಸ್ ಗಳು ಬಂದು ನನ್ನ ತಂದೆ ತಾಯಿಯ ಮೆಮೊರಿನ ಎರೇಸ್ ಮಾಡಿದ್ರು. ಆದ್ರೆ ಅವರು ನನ್ನ ಮೆಮೊರಿನ ಎರೇಸ್ ಮಾಡಿರ್ಲಿಲ್ಲ. ಇದರಿಂದ ನನಗೆ ಎಲ್ಲಾನು ಗೊತ್ತು. ಪ್ಲೀಸ್ ನಾನು ಕೂಡ ಏಜೆನ್ಸಿಗೆ ಸೇರ್ಕೋಬೇಕು ಅಂತಿದ್ದೀನಿ. ನನಗೆ ನನ್ನ ನಾರ್ಮಲ್ ಜೀವನ ಇಷ್ಟ ಆಗ್ತಿಲ್ಲ. ಏಲಿಯನ್ಸ್ ಗಳ ಬಗ್ಗೆ ಈ ಪ್ರಪಂಚದಲ್ಲಿ ಏನೇನ್ ಆಗ್ತಿದೆ ಅಂತ ತಿಳ್ಕೋಬೇಕು ಅಂತ ಆಸೆ ಇದೆ ಅಂತ ಹೇಳಿದಾಗ ಏಜೆಂಟ್ ಓ ಕೂಡ ಸರಿ ಅಂತ ಒಪ್ಕೊಂಡು ಇವಳನ್ನ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿಗೆ ಸೇರ್ಸ್ಕೊತಾರೆ. ಅಷ್ಟೇ ಅಲ್ಲದೆ ಇವಳ ಪ್ರೊಟೆಕ್ಷನ್ ಗೋಸ್ಕರ ತುಂಬಾ ಅಡ್ವಾನ್ಸ್ ಆಗಿರುವಂತ ಒಂದು ವೆಪನ್ ಕೊಡ್ತಾರೆ. ಹಾಗೆ ನಿನ್ಗೋಸ್ಕರ ಲಂಡನ್ ನಲ್ಲಿ ಒಂದು ಮಿಷನ್ ಕಾಯ್ತಿದೆ ಅಂತ ಇವಳನ್ನ ಲಂಡನ್ ಗೆ ಹೋಗೋದಕ್ಕೆ ಹೇಳ್ತಾರೆ. ಈ ಕಡೆ ನಮ್ಗೆ ಲಂಡನ್ ನಲ್ಲಿ ತೋರಿಸ್ತಾರೆ ನಾವಾಗ್ಲೇ ನೋಡಿದಂತ ಏಜೆಂಟ್ ಎಚ್ ಒಂದು ಕೇಸ್ ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಒಂದು ಜಾಗಕ್ಕೆ ಬಂದಿರ್ತಾನೆ. ಈ ಜಾಗದಲ್ಲಿ ಏಲಿಯನ್ಸ್ ಗಳೆಲ್ಲ ಇರ್ತವೆ. ಅಂದ್ರೆ ನಮ್ಗೆ ಇಲ್ಲಿ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗ್ತಿರುತ್ತೆ, ಈಗಾಗ್ಲೇ ಭೂಮಿಲಿ ಮೊದ್ಲಿಂದಾನೇ ಏಲಿಯನ್ಸ್ ಗಳು ಇದಾವೆ. ಆ ಏಲಿಯನ್ಸ್ ಗಳು ಮನುಷ್ಯರಿಂದ ಕಣ್ಣನ್ನ ತಪ್ಪಿಸ್ಕೊಂಡು ಬದುಕ್ತಿದಾವೆ. ಹಾಗೆ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿ ಅವರು ಕೂಡ ಆ ಏಲಿಯನ್ಸ್ ಗಳ ಮೇಲೆ ಒಂದು ಕಣ್ಣನ್ನ ಇಟ್ಟಿದ್ದಾರೆ. ಅವುಗಳು ಮನುಷ್ಯರಿಗೆ ಏನು ಕೆಟ್ಟದನ್ನ ಮಾಡದೇ ಇರ್ಲಿ ಅಂತ. ನಂತರ ಮಾಲಿ ಅಮೆರಿಕದಿಂದ ಲಂಡನ್ ಗೆ ಹೋಗೋದಕ್ಕೆ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿಯ ಟ್ರೈನ್ ಬರುವಂತ ಜಾಗಕ್ಕೆ ಬರ್ತಾಳೆ. ಇಲ್ಲಿ ನೋಡಿದ್ರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಏಲಿಯನ್ಸ್ ಗಳೇ ಇರ್ತವೆ. ಹಾಗೆ ಅದೇ ಸಮಯಕ್ಕೆ ಟ್ರೈನ್ ಕೂಡ ಚೇಂಜ್ ಆಗೋದಕ್ಕೆ ಶುರುವಾಗಿ ತುಂಬಾ ಅಡ್ವಾನ್ಸ್ ಆಗಿರುವಂತ ವೆಹಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಹೈ ಸ್ಪೀಡ್ ಅಲ್ಲಿ ಅಮೆರಿಕದಿಂದ ಲಂಡನ್ ಗೆ ಬಂದು ತಲುಪುತ್ತೆ. ಇಲ್ಲಿನೂ ಅಷ್ಟೇ ಲಂಡನ್ ನಲ್ಲಿರುವಂತ ಮೆನ್ ಇನ್ ಬ್ಲ್ಯಾಕ್ ಏಜೆನ್ಸಿಗೆ ಇವಳು ಕಾಲ್ ಇಡ್ತಿದ್ದಂಗೆನೆ ಏಜೆಂಟ್ಸ್ ಗಳ ಜೊತೆ ಇರುವಂತ ತುಂಬಾ ಏಲಿಯನ್ಸ್ ಗಳನ್ನ ನೋಡ್ತಾಳೆ. ಆಗ ಇಲ್ಲಿಗೆ ನಾವಾಗ್ಲೇ ನೋಡಿದಂತ ಏಜೆಂಟ್ ಟಿ ಬಂದು ಹೇಳ್ತಾನೆ ನಾನು ಈ ಜಾಗದಲ್ಲಿ ಹೆಡ್ ಆಫೀಸರ್, ನಿನ್ ಬಗ್ಗೆ ಕೇಳ್ಪಟ್ಟಿದ್ದೀನಿ, ನೀನಾಗ್ ನೀನೆ ನಮ್ಮನ್ನ ಹುಡುಕ್ತಂತಲ್ಲ, ಹೋಗಿ ಡ್ಯೂಟಿಗೆ ಜಾಯ್ನ್ ಆಗು ಅಂತ. ಹಾಗೆ ಅವಳಿಗಂತೂ ತುಂಬಾ ವಿಶೇಷವಾಗಿರುವಂತ ಕಂಪಾಸ್ ಅನ್ನು ಕೂಡ ಕೊಡ್ತಾರೆ. ಕಂಪಾಸ್ ಅಂತಂದ್ರೆ ಬೇರೆ ಏನು ಅಲ್ಲ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಡೈರೆಕ್ಷನ್ ಹೇಳುತ್ತಲ್ಲ ಅದನ್ನೇ ಕಂಪಾಸ್ ಅನ್ನೋದು. ಈ ಕಡೆ ನಮ್ಗೆ ಮರಕೇಶ್ ಅನ್ನೋ ಒಂದು ಜಾಗನ ತೋರಿಸ್ತಾರೆ. ಹೋಟೆಲ್ ನಲ್ಲಿ ಕ್ಲೀನ್ ಮಾಡ್ತಿರುವಂತ ಒಬ್ಬ ಹುಡುಗ ಕರೆಂಟ್ ಹೋಯ್ತು ಅಂತ ಫ್ಯೂಸ್ ಅನ್ನ ರೆಡಿ ಮಾಡೋದಕ್ಕೆ ಅಂತ ಬಂದಾಗ ಇವನ ಹಿಂದೆ 2 ಏಲಿಯನ್ ಎಂಟಿಟಿಗಳು ನಮ್ಗೆ ಕಾಣಿಸ್ತವೆ. ಅವುಗಳು ಇವನ ಹತ್ರ ಬಂದು ಇವನ ಫೇಸ್ ಅನ್ನ ಅಬ್ಸರ್ವ್ ಮಾಡ್ಕೊಬಿಡ್ತವೆ. ಹಾಗೆ ಅವನ ಫೇಸ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಶಾಪ್ ನ ಒಳಗಡೆ ಬರ್ತಾರೆ. ಈ ಶಾಪ್ ನಲ್ಲಿರುವಂತ ವ್ಯಕ್ತಿಗೆ ಹೆದರಿಸಿ ನಾವು ನಿನ್ ಜೊತೆ ಇರುವಂತ ಏಲಿಯನ್ಸ್ ಗಳನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಈ ವ್ಯಕ್ತಿನೂ ಕೂಡ ಒಳಗಡೆ ಕರ್ಕೊಂಡ್ ಬಂದಾಗ ಈ ಜಾಗದಲ್ಲಿ ಸಣ್ಣ ಸಣ್ಣ
ಸಣ್ಣ ಏಲಿಯನ್ಸ್ಗಳು ಇರ್ತವೆ. ಆಗ ಇವರು ನಾವು ವ್ಯಾಂಗಸ್ ಅನ್ನೋ ಒಂದು ಏಲಿಯನ್ ಹುಡುಕ್ತಿದೀವಿ, ಅವನು ಎಲ್ಲಿದ್ದಾನೆ ಹೇಳಿ ಅಂತಂದಾಗ ಇವ್ರು ಮಾತ್ರ ಹೇಳ್ತಿರೋದಿಲ್ಲ. ಆಗ ಇವರನ್ನು ಕೂಡ ಹೆದರಿಸ್ತಿರ್ತಾರೆ. ಇದಾದ್ಮೇಲೆ ಅಲ್ಲಿಂದ ಒಂದು ಸೀಕ್ರೆಟ್ ಡೋರ್ ಅನ್ನು ಉಪಯೋಗಿಸ್ಕೊಂಡು ಲಂಡನ್ ನ ಮೆನ್ ಇನ್ ಬ್ಲಾಕ್ ಏಜೆನ್ಸಿ ಒಳಗಡೆ ಬರ್ತಾನೆ. ಇಲ್ಲಿ ಮಾಲಿಗೆ ಸುತ್ತಮುತ್ತ ಇರುವಂತ ಏಲಿಯನ್ಸ್ ಗಳಿಂದ ಗೊತ್ತಾಗುತ್ತೆ ಏಜೆಂಟ್ ಒಬ್ಬ ತುಂಬಾ ಸ್ಪೆಷಲ್ ಆಗಿರುವಂತ ಆಫೀಸರ್. ಒಂದು ಸಲ ಹೈವನ್ನ ಏಲಿಯನ್ಸ್ ಗಳು ಭೂಮಿ ಮೇಲೆ ಅಟ್ಯಾಕ್ ಮಾಡಿ ಭೂಮಿನ ನಾಶ ಮಾಡೋದಕ್ಕೆ ನೋಡ್ತಿದ್ದ. ಆಗ ಹಾಗೆ ಅವನ ಜೊತೆ ಇದ್ದಂತ ಏಜೆಂಟ್ ಟಿ ಇಬ್ರು ಸೇರಿ ಬರೀ ಎರಡು ಗನ್ ಇಂದ ಇಡೀ ಪ್ರಪಂಚನ ಕಾಪಾಡಿದ್ರು ಅಂತ. ಇಲ್ಲಿ ಇವರು ಹೇಳ್ತಿರೋದು ಬೇರೆ ಯಾವ ಫೈಟ್ ಬಗ್ಗೆನೂ ಅಲ್ಲ. ಆಗ್ಲೇ ಮೂವಿಯ ಮೊದಲಲ್ಲಿ ಹಾಗೆ ಟಿ ಪ್ಯಾರಿಸ್ ನಲ್ಲಿರುವಂತ ಐಫೆಲ್ ಟವರ್ ನ ಮೇಲೆ ಬಂದಾಗ ಒಂದು ಗೇಟ್ ಓಪನ್ ಆಗಿ ಏಲಿಯನ್ ನ ಕೈ ಹೊರಗಡೆ ಬರ್ತಿತ್ತಲ್ಲ, ಅದೇ ಫೈಟ್ ನ ಬಗ್ಗೆ ಇವರು ಹೇಳ್ತಿರೋದು. ಇದಾದ್ಮೇಲೆ ಆಫೀಸ್ ನ ಒಳಗಡೆ ಬಂದಾಗ ಇಲ್ಲಿರುವಂತ ಟಿ ಎಲ್ಲಾ ಏಜೆಂಟ್ಸ್ ಗಳಿಗೂ ಹೇಳ್ತಿರ್ತಾನೆ, ನಮ್ಗೊಂದು ಸುದ್ದಿ ಬಂದಿದೆ, ವ್ಯಾಂಗಸ್ ಅನ್ನೋ ಏಲಿಯನ್ ನ ಸಾಯಿಸೋದಕ್ಕೆ ಯಾರೋ ಹುಡ್ಕಾಡ್ತಿದಾರಂತೆ, ಏನೇ ಆದ್ರೂ ಪರವಾಗಿಲ್ಲ ನಾವು ಅವನನ್ನ ಕಾಪಾಡ್ಬೇಕು ಅಂತ. ಇಲ್ಲಿ ಸಿ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಇರ್ತಾನೆ. ಇವನಿಗೆ ಅಂದ್ರೆ ಇಷ್ಟ ಇರೋದಿಲ್ಲ, ಯಾಕೆಂತಂದ್ರೆ ಹೆಡ್ ಆಫೀಸರ್ ಆಗಿರುವಂತ ಟಿ ಯಾವಾಗ್ಲೂ ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಸರಿ ಅಂತ ವ್ಯಾಂಗಸ್ ನ ಕಾಪಾಡುವಂತ ಕೆಲ್ಸನ ಗೆ ಕೊಡ್ತಾರೆ. ಹೀಗೆ ಇವನ ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಆಗ ಇಲ್ಲಿಗೆ ಮಾಲಿ ಬಂದು ಹೇಳ್ತಾಳೆ, ನಾನು ಹೊಸದಾಗಿ ಜಾಯಿನ್ ಆಗಿರುವಂತ ಒಬ್ಳು ಏಜೆಂಟ್, ಇವತ್ ರಾತ್ರಿ ನೀನು ವ್ಯಾಂಗಸ್ ನ ಕಾಪಾಡೋದಕ್ಕೆ ಹೋಗ್ತಿದ್ಯ ಅಂತ ಗೊತ್ತಾಯ್ತು, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ, ನನಗೆ ಪಾರ್ಟ್ನರ್ ನ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಆದ್ರೆ ಮಾಲಿ ಏಲಿಯನ್ಸ್ ಗಳ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತಾಳೆ. ಸರಿ ಆಯ್ತು, ನೀನು ಕೂಡ ನನ್ ಜೊತೆ ಬರ್ಬೋದು ಅಂತ ಹೇಳ್ತಾನೆ. ಅದೇ ರಾತ್ರಿ ಇವರಿಬ್ರು ಕಾರ್ ನಲ್ಲಿ ಸಿಟಿಗೆ ಬರ್ತಾರೆ. ಈ ಸಿಟಿಲಿರುವಂತ ಒಂದು ಗಲ್ಲಿಗೆ ಬಂದು ಟ್ಯಾಕ್ಸಿನ ಹತ್ತುತ್ತಿದ್ದಂಗೆನೆ ಇವರ ಸೀಟ್ ಅಲ್ಲಿಂದ ಸೀದಾ ಕೆಳಗಡೆ ಒಂದು ಪಾರ್ಟಿ ನಡೀತಿರುವಂತ ಜಾಗಕ್ಕೆ ಬಂದು ತಲುಪುತ್ತೆ. ಆಕ್ಚುಲಿ ಇಲ್ಲಿ ತುಂಬಾ ಏಜೆಂಟ್ಸ್ ಗಳು ಹಾಗೆ ಏಲಿಯನ್ಸ್ ಗಳೆಲ್ಲ ಪಾರ್ಟಿ ಮಾಡ್ತಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ವ್ಯಾಂಗಸ್ ಆಗಿ ಮೊದ್ಲಿಂದನೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳು ಅಂತ. ಹೀಗೆ ಇವ್ರು 3 ಜನ ಮಾತಾಡ್ತಿರ್ತಾರೆ. ಮಾತ್ರ ಇಲ್ಲಿ ಪಾರ್ಟಿ ಮಾಡಕ್ಕೆ ಬಂದಿರೋ ಒಂಥರ ಆಡ್ತಿರ್ತಾನೆ. ಅದೇ ಸಮಯಕ್ಕೆ ನಾವ್ ಆಗ್ಲೇ ನೋಡಿದಂತ ಎಂಟಿಟೀಸ್ ಗಳು ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತವೆ. ವ್ಯಾಂಗಸ್ ಕೂಡ ತುಂಬಾ ಸೀರಿಯಸ್ ಆಗಿ ಹತ್ರ ಬಂದು ಹೇಳ್ತಿರ್ತಾನೆ, ನಾನ್ ನಿನ್ಗೊಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ಹೇಳ್ಬೇಕು ಅಂತ. ಆದ್ರೆ ಇವ್ನ್ ಮಾತ್ರ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿರೋದಿಲ್ಲ. ಆಗ ಈ ಎಂಟಿಟೀಸ್ ಗಳು ಡ್ಯಾನ್ಸ್ ಅನ್ನ ಮಾಡ್ತಾ ಒಂದು ವಸ್ತು ಬಂದು ವ್ಯಾಂಗಸ್ಗೆ ಚುಚ್ಚೋ ರೀತಿ ಮಾಡ್ಬಿಡ್ತವೆ. ಇದರಿಂದ ವ್ಯಾಂಗಸ್ಗೆ ನಡೆಯೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಅವನನ್ನ ಮನೆ ಕಳಿಸ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅವನು ಹೋಗ್ತಿದ್ದಂತ ಕಾರ್ನ ಮೇಲೆ ಯಾರೋ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದು ಬೇರೆ ಯಾರು ಅಲ್ಲ, ಆ ಎಂಟಿಟೀಸ್ ಗಳೇ. ಇವರಿಬ್ರು ಕೂಡ ಅವರಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಹೇಳ್ತಾರೆ. ಆದ್ರೆ ಇವ್ರು ಮಾತ್ರ ರೋಡ್ ಅನ್ನ ಲಿಕ್ವಿಡ್ ತರ ಕನ್ವರ್ಟ್ ಮಾಡಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಹಾಗೆ ಮಾಲಿ ಇವರು ಬಂದಿರುವಂತ ಕಾರ್ ನಲ್ಲಿ ಒಂದೊಂದೇ ಪಾರ್ಟ್ ಗಳನ್ನ ಹೊರಗಡೆ ತೆಗಿತಿದ್ರೆ ಅವುಗಳೆಲ್ಲ ವೆಪನ್ ಆಗಿ ಕನ್ವರ್ಟ್ ಆಗ್ತಿರ್ತವೆ. ವೆಪನ್ಸ್ ಇಂದ ಎಂಟಿಟಿಗಳ ಮೇಲೆ ಎಷ್ಟೇ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವುಗಳಿಗೆ ಏನು ಆಗ್ತಿರೋದಿಲ್ಲ. ಆದ್ರಿಂದ ಮೊದಲು ವ್ಯಾಂಗಸ್ ನ ಕಾಪಾಡಬೇಕು ಅಂತ ಮಾಲಿ ಇವನ ಹತ್ರ ಬರ್ತಾಳೆ. ಆಗ ವ್ಯಾಂಗಸ್ ಕೂಡ ಹೇಳ್ತಾನೆ, ನಾನು ನ ನಂಬೋದಕ್ಕಾಗೋದಿಲ್ಲ, ಅವನು ಮೊದ್ಲಿನ ತರ ಇಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾನೆ. ನಿನ್ನ ನಂಬಿ ಒಂದು ವಸ್ತುನ ಕೊಡ್ತಿದ್ದೀನಿ, ಈ ವಸ್ತುನ ತುಂಬಾ ಜೋಪಾನವಾಗಿ ಕಾಪಾಡ್ಕೊ ಅಂತ ಹೇಳಿ ಅವನು ಸತ್ತೋಗ್ತಾನೆ. ಈ ಎಂಟಿಟೀಸ್ ಗಳು ಇನ್ನೇನು ಮಾಲಿ ಹತ್ರ ಬರ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಮೆನ್ ಇನ್ ಬ್ಲಾಕ್ ಏಜೆನ್ಸಿ ಕಡೆಯವರು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಎಂಟಿಟೀಸ್ ಗಳು ಕೂಡ ಇಲ್ಲಿಂದ ಮಾಯ ಆಗೋಗ್ತವೆ. ಅವರು ವ್ಯಾಂಗಸ್ ನ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡಿದ್ರು ಅಂತಾನು ಕೂಡ ಯಾರಿಗೂ ಅರ್ಥ ಆಗ್ತಿರೋದಿಲ್ಲ. ಆಗ ಸಿ ಮಾಲಿನ ಕೇಳ್ತಾನೆ, ವ್ಯಾಂಗಸ್ ನಿನ್ಗೆ ಏನಾದ್ರು ಹೇಳುದ್ನ ಅಂತ. ಆದ್ರೆ ಇವಳು ಮಾತ್ರ ಇವನಿಗೆ ಏನು ಹೇಳೋದಿಲ್ಲ. ನಂತರ ಇವರಿಬ್ಬರನ್ನ ಆಫೀಸ್ಗೆ ಕರ್ಕೊಂಡ್ ಬಂದು ಏಜೆಂಟ್ ಟಿ ಹೇಳ್ತಾ ಹೋಗ್ತಾರೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ವ್ಯಾಂಗಸ್ ನ ಸಾಯಿಸಿದಂತ 2 ಎಂಟಿಟೀಸ್ ಗಳು ನಮ್ಮ ಭೂಮಿನ ನಾಶ ಮಾಡೋಕೆ ನೋಡ್ತಿರೋಂತ ಹೈವ್ ಅನ್ನೋ ಮತ್ತೊಂದು ಪ್ರಜಾತಿ ಏಲಿಯನ್ಸ್ ಗಳಿಗೋಸ್ಕರ ಕೆಲಸ ಮಾಡ್ತಿರೋದು, ನಮ್ಮ ಭೂಮಿನ ನಾಶ ಮಾಡೋದಕ್ಕೆ ಅಂತ. ಹೈವ್ ಅಂದ್ರೆ ಬೇರೆ ಯಾವ ಏಲಿಯನ್ಸ್ ಗಳು ಕೂಡ ಅಲ್ಲ. ಮೂವಿಯ ಮೊದಲಲ್ಲಿ ಏಜೆಂಟ್ ಟಿ ಹಾಗೆ ಏಜೆಂಟ್ ಇಬ್ರು ಕೂಡ ಪ್ಯಾರಿಸ್ ನ ಐಫೆಲ್ ಟವರ್ ನ ಒಳಗಡೆ ಇರುವಂತ ಒಂದು ರೂಮ್ ಗೆ ಹೋದಾಗ ಏಲಿಯನ್ ಕೈಗಳು ಹೊರಗಡೆ ಬಂದ್ವಲ್ಲ, ಅವುಗಳನ್ನೇ ಹೈವ್ ಅಂತ ಕರೆಯೋದು. ಆದ್ರೆ ಇವ್ರು ಯಾರಿಗೂ ಕೂಡ ಎಂಟಿಟಿಗಳು ವ್ಯಾಂಗಸ್ ನ ಯಾಕೆ ಸಾಯಿಸಿದ್ರು ಅಂತ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ಮಾಲಿನು ಕೂಡ ಇಲ್ಲಿರೋರ್ ಮೇಲೆ ಯಾರ ಮೇಲೂ ಕೂಡ ನಂಬಿಕೆ ಬರ್ದೆ ವ್ಯಾಂಗಸ್ ಇವಳಿಗೆ ಕೊಟ್ಟಿರುವಂತ ವಸ್ತು ಬಗ್ಗೆನೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಮೊದ್ಲು ಯಾಕೆ ಆ ಎಂಟಿಟೀಸ್ ಗಳು ವ್ಯಾಂಗಸ್ ನ ಸಾಯಿಸಿದ್ರು ಅಂತ ಕಂಡಿಡಿಯೋದಕ್ಕೆ ಏಜೆಂಟ್ ಸಿ ಹಾಗೆ ಮಾಲಿಗೆ ಟಿ ಹೇಳ್ತಾರೆ. ಯಾಕೆಂತಂದ್ರೆ ಒಬ್ಬ ಜವಾಬ್ದಾರಿ ಇಲ್ದೇ ಇರೋ ಒಂಥರ ನಡ್ಕೋತಿದ್ದಾನೆ ಅಂತ. ಹಾಗೆ ಇವನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಅರ್ಥ ಮಾಡಿಸ್ತಾನೆ, ಇದೊಂದು ಚಾನ್ಸ್ ಅನ್ನು ಕೊಡಿ, ನಾನು ಪ್ರೂವ್ ಮಾಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಂಡು ಮಾಲಿ ಜೊತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಅದಕ್ಕೆ ಹಾಗೆ ಮಾಲಿ ಹಾಗೆ ಎಂಟಿಟೀಸ್ ಗಳು ವ್ಯಾಂಗಸ್ ಗೆ ಒಂದು ವಸ್ತು ಬಂದು ಚುಚ್ಚೋ ಹಾಗೆ ಮಾಡಿದ್ರಲ್ಲ, ಅದರಲ್ಲಿ ವಿಷ ಇತ್ತು ಅಂತ ಗೆ ಗೊತ್ತಾಗಿ ಆ ವಿಷ ಎಲ್ಲಿ ಸಿಗುತ್ತೆ ಅಂತ ನನ್ಗೆ ಗೊತ್ತು ಅಂತ ಹೇಳಿ ಇವಳನ್ನ ಕರ್ಕೊಂಡು ಮರಕೇಶ್ಗೆ ಬರ್ತಾನೆ. ಇಲ್ಲಿಗೆ ಬರ್ತಿದ್ದಂಗೆ ಇವನ ಹಳೆಯ ಫ್ರೆಂಡ್ ಆಗಿದ್ದಂತ ನಾಸಿರ್ನ ಮೀಟ್ ಮಾಡ್ತಾನೆ. ಆಕ್ಚುಲಿ ಇವನ ಹತ್ರ ಬಸಾಮ್ ಅನ್ನೋ ಒಂದು ಸಣ್ಣ ಏಲಿಯನ್ ಕೂಡ ಇರುತ್ತೆ. ಹೀಗೆ ಇವರೆಲ್ಲರೂ ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಕಡೆ ಮೆನ್ ಇನ್ ಬ್ಲಾಕ್ ಏಜೆನ್ಸಿಲಿ ಏಜೆಂಟ್ ಸಿಗೆ ಗೊತ್ತಾಗೋಗುತ್ತೆ ವ್ಯಾಂಗಸ್ ಸಾಯೋದಕ್ಕಿಂತ ಮುಂಚೆ ಒಂದು ವಸ್ತುನ ಮಾಲಿಗೆ ಕೊಟ್ಟ ಅಂತ. ಈ ವಸ್ತು ಹೆಸರು ಆರ್ಡಿನೆನ್ಸ್ ಅಂತ. ಹಾಗೆ ಮಾಲಿ ಹತ್ರ ಇರುವಂತ ಆರ್ಡಿನೆನ್ಸ್ ನ ಹುಡ್ಕೊಂಡು 2 ಎಂಟಿಟಿಗಳು ಕೂಡ ಮರಕೇಶ್ಗೆ ಬರ್ತಾರೆ. ಇಲ್ಲಿ ಮತ್ತೆ ಮಾಲಿ ಆ ಸಣ್ಣ ಸಣ್ಣ ಏಲಿಯನ್ಸ್ ಗಳಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಒಂದೇ ಒಂದು ಆ ಸಣ್ಣ ಏಲಿಯನ್ ಬಿಟ್ಟು ಇನ್ನೆಲ್ಲಾನು ಸತ್ತೋಗಿರ್ತವೆ. ಆಕ್ಚುಲಿ ಏಲಿಯನ್ಸ್ ಗಳ ಹತ್ರ ಇದ್ದಂತ ಪಾಯ್ಸನ್ ಅನ್ನ ಕಿತ್ಕೊಂಡು ಅವುಗಳನ್ನ ಸಾಯಿಸಿರೋದು ಬೇರೆ ಯಾರು ಅಲ್ಲ, ಆ 2
ಎಂಟಿಟೀಸ್ ಗಳೇ. ಹೌದು, ವ್ಯಾಂಗಸ್ಗೆ ಚುಚ್ಚಿದಂತ ಪಾಯ್ಸನ್ ತಗೊಂಡ್ ಬಂದಿದ್ದು ಈ ಸಣ್ಣ ಸಣ್ಣ ಏಲಿಯನ್ಸ್ ಗಳಿಂದಾನೆ. ಈ ಏಲಿಯನ್ ಹೆಸರು ಪೌಕಿನ್ ಅಂತ. ಇದು ಕೂಡ ಡಿಸೈಡ್ ಮಾಡ್ಬಿಟ್ಟಿರುತ್ತೆ ಹೇಗಾದ್ರೂ ಪರವಾಗಿಲ್ಲ 2 ಎಂಟಿಟೀಸ್ ಗಳನ್ನ ಸಾಯಿಸ್ಲೇಬೇಕು ಅಂತ. ಅದಕ್ಕೆ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಮಾಲಿ, ನಾನ್ ನಿಮ್ಮನ್ನ ರಾಣಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಮ ಸೇವೆನ ಮಾಡ್ತೀನಿ ಅಂತ ಅಂದಾಗ ಇವಳು ಕೂಡ ಸರಿ ಅಂತ ಹೇಳಿ ಜೊತೆಲೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಕೊನೆಗೆ ಇವಳು ವ್ಯಾಂಗಸ್ ಇವಳಿಗೆ ಕೊಟ್ಟಿದ್ದಂತ ಆರ್ಡಿನೆನ್ಸ್ ನ ಬಗ್ಗೆ ಹೆಚ್ಚಿಗೆ ಹೇಳ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಏಜೆನ್ಸಿ ಇವರಿಬ್ಬರನ್ನ ಹುಡ್ಕೊಂಡ್ ಬರೋದಕ್ಕೆ ಮೆನ್ ಇನ್ ಬ್ಲಾಕ್ ಕಡೆಯಿಂದ ಏಜೆಂಟ್ಸ್ ಗಳನ್ನ ಕಳಿಸ್ಬಿಟ್ಟಿರ್ತಾನೆ. ನೀನ್ ಏನ್ ಮಾಡ್ತಿದ್ಯ ಅಂತ ಟೀ ಬಂದು ಕೇಳಿದಾಗ ಏಜೆನ್ಸಿ ವ್ಯಾಂಗಾಸ್ ಆರ್ಡಿನೆನ್ಸ್ ನ ಮಾಲಿಗೆ ಕೊಡ್ತಿರೋದನ್ನ ತೋರಿಸಿ ಹೇಳ್ತಾನೆ. ಆರ್ಡಿನೆನ್ಸ್ ಅವ್ರ ಹತ್ರ ಇದ್ರೂ ಕೂಡ ನಿಮ್ಗೆ ಆ ವಿಷಯನ ಹೇಳಿಲ್ಲ, ಅವರನ್ನ ಹುಡುಕಿ ಅದನ್ನ ತಗೊಂಡ್ ಬರೋದಕ್ಕೆ ಜನರನ್ನ ಕಳಿಸಿದೀನಿ ಅಷ್ಟೇ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ನೀನ್ ಮಾಡ್ತಿರೋದನ್ನ ಕಂಟಿನ್ಯೂ ಮಾಡು ಅಂತ ಹೇಳ್ತಾನೆ. ಅದಲ್ಲದೆ ಇವನು ಆಫೀಸ್ಗೆ ಬಂದು ಎಚ್ಗೆ ಕಾಲ್ ಮಾಡಿ ಹೇಳ್ತಾನೆ, ಏಜೆನ್ಸಿ ಜನರನ್ನ ಅಲ್ಲಿಗೆ ಕಳಿಸಿರೋದು, ನೀನ್ ಮೊದ್ಲು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ. ಆದ್ರಿಂದ ಇವನು ನಾಜಿರ್ ಹತ್ರ ಬಂದು ತುಂಬಾ ಅಡ್ವಾನ್ಸ್ ಆಗಿರುವಂತ ಒಂದು ಬೈಕ್ ಅನ್ನ ಇಸ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ 2 ಎಂಟಿಟೀಸ್ ಗಳು ಮಾಲಿ ಹತ್ರ ಬಂದ್ಬಿಡ್ತವೆ ಇವಳ ಹತ್ರ ಇರುವಂತ ಆರ್ಡಿನೆನ್ಸ್ ನ ಕಿತ್ಕೊಳ್ಳೋದಕ್ಕೆ ಅಂತ. ಆದ್ರೆ ಅಷ್ಟೊತ್ತಿಗೆ ಇಲ್ಲಿಗೆ ಎಚ್ ಬಂದು ಇವಳನ್ನ ತುಂಬಾ ಸ್ಪೀಡ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಎಂಟಿಟೀಸ್ ಗಳ ಜೊತೆ ಮೆನ್ ಇನ್ ಬ್ಲಾಕ್ ಏಜೆನ್ಸಿ ಅವರು ಕೂಡ ಇವರ ಹಿಂದೆ ಬಿದ್ಬಿಟ್ಟಿರ್ತಾರೆ. ಆದ್ರಿಂದ ಅವರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಬೈಕ್ ನಲ್ಲಿದ್ದಂತ ಒಂದು ರೆಡ್ ಬಟನ್ ನ ಪ್ರೆಸ್ ಮಾಡ್ತಿದ್ದಂಗೆನೆ ಇವರು ಅಲ್ಲಿಂದ ಟೆಲಿಪೋರ್ಟ್ ಆಗಿ ಒಂದು ಮರುಭೂಮಿಗೆ ಬಂದು ಬೀಳ್ತಾರೆ. ನಂತರ ಗಮನಿಸ್ತಾರೆ ಆರ್ಡಿನೆನ್ಸ್ ತುಂಬಾನೇ ಅಲುಗಾಡ್ತಿರುತ್ತೆ. ಇದನ್ನ ಪ್ರೆಸ್ ಮಾಡಿದಾಗ ಒಂದು ವೆಪನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಯಾವ ತರ ವೆಪನ್ ಅಂತ ಮಾತ್ರ ಇವರಿಗೆ ಅರ್ಥ ಆಗ್ತಿರೋದಿಲ್ಲ, ಆದ್ರೆ ಇದು ತುಂಬಾನೇ ಪವರ್ಫುಲ್ ಆಗಿದೆ ಅಂತ ಫೀಲ್ ಆಗ್ತಿರುತ್ತೆ. ಆದ್ರಿಂದ ಇದನ್ನ ಟೆಸ್ಟ್ ಮಾಡ್ಬೇಕು ಅಂತ ಸ್ವಲ್ಪ ಪವರ್ ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡ್ತಿದ್ದಂಗೆನೆ ಮುಂದೆ ಒಂದು ದೊಡ್ಡ ಹಳ್ಳನೇ ಆಗೋಗುತ್ತೆ. ಅಂದ್ರೆ ಈ ವೆಪನ್ ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ. ಈ ಕಡೆ ಏಜೆನ್ಸಿಗೆ ಗೊತ್ತಾಗೋಗಿರುತ್ತೆ ಎಚ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿರೋದು ಟೀನೆ ಅಂತ. ಆದ್ರೆ ಇವ್ನು ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೀಗೆನೆ ಚೆನ್ನಾಗಿ ಬೈದು ಇಲ್ಲಿಂದ ಕಳಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಇವರಿಬ್ರು ಈ ಮರುಭೂಮಿಲೇ ಸಿಗಾಕೋಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಅವರು ಬಂದಿರುವಂತ ಬೈಕ್ ಹಾಳಾಗೋಗಿರುತ್ತೆ. ಇದಾದ್ಮೇಲೆ ಎಚ್ ಕೇಳ್ತಾನೆ, ನೀನ್ ಯಾಕೆ ವ್ಯಾಂಗಸ್ ನನ್ಗೆ ಆರ್ಡಿನೆನ್ಸ್ ನ ಕೊಟ್ಟಿದ್ದಾನೆ ಅಂತ ಹೇಳಿಲ್ಲ ಅಂತ. ಆಗ ಇವಳು ಕೂಡ ವ್ಯಾಂಗಸ್ಗೆ ನಿನ್ ಮೇಲೆ ನಂಬಿಕೆ ಇರ್ಲಿಲ್ಲ, ನೀನು ಇತ್ತೀಚೆಗೆ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ನನ್ನ ನಂಬಿ ನನ್ಗೆ ಕೊಟ್ಟ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಾವಾಗ್ಲೇ ನಾಜಿರ್ ಹತ್ರ ಬಸಾಮನ್ನ ಒಂದು ಏಲೇನ ನೋಡಿದ್ವಲ್ಲ, ಅದು ಇವ್ರ ಹತ್ರ ಇದ್ದಂತ ಆರ್ಡಿನೆನ್ಸ್ ನ ಕಿತ್ಕೊಂಡು ಇಲ್ಲಿಂದ ಹೊಟ್ಟೋಗುತ್ತೆ. ಆಗ ಇವನು ಮಾಲಿ ಹಾಗೆ ಪೌಕಿಗೆ ಹೇಳ್ತಾನೆ, ಅದು ಆರ್ಡಿನೆನ್ಸ್ ನ ಎಲ್ಲಕ್ಕೆ ತಗೊಂಡೋಗಿದೆ ಅಂತ ನನಗೆ ಗೊತ್ತು. ಯಾಕೆಂತಂದ್ರೆ ಅಂತ ವಸ್ತುಗಳನ್ನೆಲ್ಲ ತಗೊಳ್ಳೋದು ಒಬ್ರೆ, ಅದು ರೀಸಾ ಒಬ್ಳು ಏಲಿಯನ್. ಮೊದ್ಲು ನಾನು ಹಾಗೆ ಅವಳು ಇಬ್ರು ಇಷ್ಟಪಡ್ತಿದ್ವಿ, ಆದ್ರೆ ಅವಳೊಬ್ಳು ಕ್ರಿಮಿನಲ್ ಮಾಫಿಯಾ ನಡೆಸ್ತಿದ್ಲು. ಇದರಿಂದಾನೇ ಮೆನ್ ಇನ್ ಬ್ಲಾಕ್ ಏಜೆನ್ಸಿ ಅವರು ನನ್ನನ್ನ ಅವಳ ಹತ್ರ ಕಳಿಸಿದ್ರು, ಅವಳು ನಡೆಸ್ತಿರುವಂತ ಕ್ರಿಮಿನಲ್ ಆಕ್ಟಿವಿಟಿ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಅಂತ. ಯಾವಾಗ ಅವಳಿಗೆ ನಾನೊಬ್ಬ ಮೆನ್ ಇನ್ ಬ್ಲಾಕ್ ಏಜೆಂಟ್ ಅಂತ ಗೊತ್ತಾಯ್ತು, ನಾವಿಬ್ರು ದೂರ ಆಗ್ಬಿಟ್ವಿ ಅಂತ. ಅಷ್ಟೊತ್ತಿಗೆ ಬೈಕ್ ಕೂಡ ರೆಡಿ ಆಗುತ್ತೆ. ಅದಕ್ಕೆ ಇವರು ರೀಸಾ ಹತ್ರ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ನಂತರ ನಮ್ಗೆ ಒಂದು ಸಣ್ಣ ಐಲ್ಯಾಂಡ್ ಅನ್ನ ತೋರಿಸ್ತಾರೆ. ಈ ಐಲ್ಯಾಂಡ್ ನ ಕಡೆಗೆನೆ ಎಚ್ ಬರ್ತಿರ್ತಾನೆ. ಯಾಕೆಂತಂದ್ರೆ ಇದೇ ಐಲ್ಯಾಂಡ್ ನಲ್ಲಿ ರೀಸಾ ಇರೋದು. ಇಲ್ಲಿ ರೀಸಾಗೋಸ್ಕರ ಕೆಲಸ ಮಾಡ್ತಿರುವಂತ ಒಂದು ಏಲಿಯನ್ ಕೂಡ ಇರುತ್ತೆ. ಈ ಏಲಿಯನ್ ಹೆಸರು ಟ್ರಾನ್ಷನ್ ಅಂತ. ನಂತರ ಯಾವಾಗ ಇವನು ರೀಸಾ ಹತ್ರ ಬರ್ತಾನೋ ಸ್ವಲ್ಪ ಕೋಪದಿಂದ ಇವಳು ಫೈಟ್ ಮಾಡೋದಕ್ಕೆ ನೋಡ್ತಾಳೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವಳ ಹತ್ರ 3 ಕೈಗಳು ಇದಾವೆ ಅಂತ. ಸರಿ ಆಯ್ತು ಅಂತ ಹೇಳಿ ನಾನ್ ನಿನ್ಗೊಂದು ಗಿಫ್ಟ್ ಅನ್ನ ತಂದಿದ್ದೀನಿ ಅಂತ ಪೌನ್ಕಿನ ಗಿಫ್ಟ್ ಆಗಿ ಕೊಡ್ತಾನೆ. ಅದೇ ಸಮಯಕ್ಕೆ ಮಾಲಿ ಕೂಡ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಐಲ್ಯಾಂಡ್ ನ ಒಳಗಡೆ ಬರ್ತಿರ್ತಾಳೆ. ಆಗ ಇವನು ರೀಸಾಗೆ ಹೇಳ್ತಾ ಹೋಗ್ತಾನೆ, ನಾನ್ ನಿನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದೆ ಅಂತ. ಆದ್ರೆ ಇವಳು ಮಾತ್ರ ಇವನನ್ನ ನಮ್ದೆ ಇಲ್ಲಿಂದ ಕಳಿಸ್ತಿರ್ತಾಳೆ. ಇವನು ಕೂಡ ಅಷ್ಟೇ ಸೆಕ್ಯೂರಿಟಿಗಳಿಗೆ ಹೊಡೆದು ಮತ್ತೆ ಐಲ್ಯಾಂಡ್ ನ ಒಳಗಡೆ ಹೋಗ್ತಾನೆ. ಈ ಕಡೆ ನಮ್ಗೆ ಗೊತ್ತಾಗುತ್ತೆ ಈಗಾಗ್ಲೇ ರೀಸಾ ಹತ್ರ ಆರ್ಡಿನೆನ್ಸ್ ಬಂದು ತಲುಪಿದೆ ಅಂತ. ಅದಕ್ಕೆ ಪೌನ್ಕಿ ಇವಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮಾಲಿ ಬಂದು ಆರ್ಡಿನೆನ್ಸ್ ನ ತಗೊಂಡೋಗೋದಕ್ಕೆ ನೋಡ್ತಿರ್ತಾಳೆ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ಫೈಟ್ ಕೂಡ ಶುರು ಆಗೋಗುತ್ತೆ. ಹಾಗೆ ಎಚ್ಚತ್ರ ಟ್ರಾನ್ಷನ್ ಬಂದು ಇವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. 2 ಕಡೆನೂ ತುಂಬಾ ದೊಡ್ಡ ಫೈಟ್ ನಡೀತಿರುತ್ತೆ. ಆಗ ಟ್ರಾನ್ಷನ್ ಎಚ್ಗೆ ಚೆನ್ನಾಗಿ ಹೊಡೆದು ರೀಸಾ ಹತ್ರ ಕರ್ಕೊಂಡ್ ಬರ್ತಾನೆ. ಇದರಿಂದ ರೀಸಾ ಮಾಲಿಗೆ ಹೆದರ್ಸ್ತಾಳೆ, ಆರ್ಡಿನೆನ್ಸ್ ನ ಕೊಟ್ಬಿಡಿಲ್ಲ ಅಂದ್ರೆ ಅವನನ್ನ ಸಾಯಿಸ್ಬಿಡ್ತೀವಿ ಅಂತ. ಇವಳು ಕೂಡ ಕೊಟ್ಬಿಡ್ತಾಳೆ. ಆಗ ಎಚ್ ಇದನ್ನ ಟ್ರಾನ್ಷನ್ ಅಂತ ಕರಿತಿರೋದನ್ನ ನೋಡಿ ಮಾಲಿಗೆ ಏನೋ ನೆನಪಾಗುತ್ತೆ. ಇದರಿಂದ ಹೇಳ್ತಾಳೆ, ನಾನು ನೆನ್ಪಿದೀನ ಅಂತ. ಹೌದು, ಈ ಟ್ರಾನ್ಷನ್ ಬೇರೆ ಯಾವುದು ಅಲ್ಲ, 20 ವರ್ಷಗಳ ಹಿಂದೆ ಮೌಲಿ ಮನೆಗೆ ಒಂದು ಏಲಿಯನ್ ಬಂದಾಗ ಅದನ್ನ ಕಾಪಾಡಿ ಕಳಿಸಿದ್ಲಲ್ಲ, ಅದೇ ಟ್ರಾನ್ಷನ್ ಇದು. ಈಗ ಬೆಳೆದು ದೊಡ್ಡದಾಗಿರುತ್ತೆ. ಟ್ರಾನ್ಷನ್ಗೂ ಕೂಡ ಮೌಲಿ ನೆನಪಿಗೆ ಬಂದು ರೀಸಾಗಿ ಗನ್ ಪಾಯಿಂಟ್ ಮಾಡಿ ಹೇಳುತ್ತೆ, ಆರ್ಡಿನೆನ್ಸ್ ಅನ್ನ ಅವಳಿಗೆ ಕೊಟ್ಬಿಡು ಅಂತ. ಬೇರೆ ದಾರಿ ಇಲ್ಲದೆ ಇವಳು ಕೂಡ ಕೊಟ್ಬಿಡ್ತಾಳೆ. ನಂತರ ಇವ್ರು 3 ಜನ ಅದನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಯಾರೋ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ್ಲೇ ಗೊತ್ತಾಗೋದು ಇದು ಎಂಟಿಟೀಸ್ ಗಳು ಅಂತ. ನಮ್ಗೆ ಆರ್ಡಿನೆನ್ಸ್ ನ ಕೊಟ್ಬಿಡಿ, ಈ ಪ್ರಪಂಚನ ಕಾಪಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಎಂಟಿಟೀಸ್ ಗಳು ಹೇಳ್ತಿರ್ತವೆ. ಅದೇ ಸಮಯಕ್ಕೆ ಇವುಗಳ ಮೇಲೆ ಯಾರು ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಏಜೆಂಟ್ ಟಿ ಹಾಗೆ ತುಂಬಾ ಜನ ಬಂದು ಸಾಯಿಸಿರೋದು ಅಂತ. ಇವರಿಬ್ಬರನ್ನ ಟಿ ಹೇಗೆ ಹುಡುಕ್ತಾ ಅಂತ ಇವ್ರಿಗೆ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ನಂತರ ಇವನು ಆರ್ಡಿನೆನ್ಸ್ ನ ಇವಳಿಂದ ಇಸ್ಕೊತಾನೆ. ಇವರಿಬ್ರು ಸೇರಿ ಆರ್ಡಿನೆನ್ಸ್ ನ ಕಾಪಾಡಿರೋದ್ರಿಂದ ಮೆನ್ ಇನ್ ಬ್ಲಾಕ್ ಏಜೆನ್ಸಿ ಅವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಇದಾದ್ಮೇಲೆ ಏಜೆಂಟ್ ಟಿ ಆರ್ಡಿನೆನ್ಸ್ ನ ಒಂದು ಸೇಫ್ ಆಗಿರುವಂತಹ ಜಾಕಿ ಎತ್ತಿಡೋದಕ್ಕಿಂತ ಕಳಿಸಿ ಮಾಲಿಗೆ ಹೇಳ್ತಾ ಹೋಗ್ತಾನೆ, ಮರಾಕೇಶ್ ಇಂದ ನೀವು ಡೆಸರ್ಟ್ ಗೆ ಹೋಗಿ ಒಳ್ಳೆ ಕೆಲಸನ ಮಾಡಿದ್ರಿ ಅಂತ. ಇದನ್ನ ಕೇಳಿ ಇವಳಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಇವರು ಮರುಭೂಮಿಗೆ ಹೋಗಿದಂತ ವಿಷಯನ ಹೆಚ್ಚಾಗ್ಲಿ ಅಥವಾ ಇವಳಾಗ್ಲಿ ಇವನಿಗೆ ಹೇಳಿರೋದಿಲ್ಲ. ಹಾಗಿದ್ರೆ ಇವನಿಗೆ ಹೇಗ್ ಗೊತ್ತಾಯ್ತು
ಅಂತ. ಈ ಕಡೆ ಏಜೆನ್ಸಿ ಕೂಡ 2 ಸಲ ಹೈವ್ಗಳು ಭೂಮಿ ಮೇಲೆ ಅಟ್ಯಾಕ್ ಮಾಡಿದಾಗ 2 ಸಲನೂ ನೀನೇ ಕಾಪಾಡಿದ್ಯಾ, ಇದ್ರಲ್ಲಿ ನಿನ್ಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಿಲ್ವಾ ಅಂತ. ಇದನ್ನ ಕೇಳಿ ಇವನ್ಗೂ ಸ್ವಲ್ಪ ಡೌಟ್ ಬಂದು ಯೋಚನೆಯಲ್ಲಿ ಮುಳುಗೋಗ್ತಾನೆ. ಆದ್ರಿಂದ ಮಾಲಿ ಹಾಗೆ ಎಚ್ ಇಬ್ರು ಕೂಡ ಬಂದು ಒಬ್ರಿಗೊಬ್ರು ಹೇಳ್ಕೊತಾರೆ, ಇಲ್ಲೇನೋ ಸರಿ ಇಲ್ಲ, ನಾವೇನೋ ಮಿಸ್ ಮಾಡ್ತಿದೀವಿ ಅಂತ. ಆಗ ಐಲ್ಯಾಂಡ್ ನಲ್ಲಿ ಎಂಟಿಟೀಸ್ ಗಳು ಹೇಳ್ತಿದ್ದು ಇವ್ರಿಗೆ ನೆನಪಾಗುತ್ತೆ, ಈ ಪ್ರಪಂಚನ ಕಾಪಾಡೋದಕ್ಕೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ಅಂದ್ರೆ ಎಂಟಿಟೀಸ್ ಗಳು ಹೈವ್ ಅನ್ನು ಏಲಿಯನ್ಸ್ ಗಳಿಗೋಸ್ಕರ ಕೆಲಸ ಮಾಡ್ತಿರ್ಲಿಲ್ಲ, ಬದಲಾಗಿ ಹೈವ್ ಗಳಿಂದ ಈ ಪ್ರಪಂಚನ ಕಾಪಾಡ್ತಿದ್ರು ಅಂತ. ಅದಕ್ಕೆ ಎಂಟಿಟೀಸ್ ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿದಂತ ಫೈಲ್ ಅನ್ನ ಚೆಕ್ ಮಾಡಿದ್ರೆ ಯಾರು ಆ ಫೈಲ್ ಗಳನ್ನ ಡಿಲೀಟ್ ಮಾಡ್ಬಿಟ್ಟಿರ್ತಾರೆ. ಆದ್ರಿಂದ ಇವ್ರಿಬ್ರು ನಾವು ಒಂದ್ಸಲ ಆರ್ಡಿನೆನ್ಸ್ ನ ನೋಡ್ಬೇಕು ಅಂತ ಬಾಕ್ಸ್ ಅನ್ನು ಚೆಕ್ ಮಾಡಿದ್ರೆ ಅಲ್ಲಿ ಅದು ಇರೋದಿಲ್ಲ, ಯಾರು ಎತ್ಕೊಂಡು ಹೊಟ್ಟೋಗಿರ್ತಾರೆ. ಅದೇ ಸಮಯಕ್ಕೆ ಏಜೆಂಟ್ ಸೀನು ಕೂಡ ಇವರಿಗೆ ಹೇಳ್ತಾನೆ, ಇದನ್ನೆಲ್ಲ ಮಾಡಿರೋದು ಬೇರೆ ಯಾರು ಅಲ್ಲ, ಟೀನೆ. ಅವನು ಈಗ ಆರ್ಡಿನೆನ್ಸ್ ನ ತಗೊಂಡು ಪ್ಯಾರಿಸ್ ಹೋಗಿದ್ದಾನೆ ಅಂತ. ಸರಿ ಅಂತ ಇವರು ಹೋಗ್ತಿರ್ಬೇಕಾದ್ರೆ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಎಚ್ ಮಾತ್ರ ಬೇಡ, ನೀನ್ ಇಲ್ಲೇ ಇದ್ದು ಏಜೆನ್ಸಿನ ಸಂಭಾಳಿಸು. ಅಕಸ್ಮಾತ್ ನಾನೇನಾದ್ರೂ ಏಜೆಂಟ್ ಟೀನ ತಡೆಯೋದಕ್ಕಾಗ್ಲಿಲ್ಲ ಅಂತಂದ್ರೆ ನಮ್ಮ ಮೆನ್ ಇನ್ ಬ್ಲಾಕ್ ಏಜೆನ್ಸಿ ಅವರೆಲ್ಲರಿಗೂ ನನ್ನ ಹೆಸರನ್ನ ಹೇಳ್ಬಿಡು. ಏಜೆಂಟ್ ಎಚ್ ಹೈವ್ ಅನ್ನು ಏಲಿಯನ್ಸ್ ಗಳ ಜೊತೆ ಸೇರ್ಕೊಂಡು ಭೂಮಿನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ. ಯಾಕೆಂತಂದ್ರೆ ಹೆಡ್ ಆಫೀಸರ್ ಆಗಿರುವಂತ ಏಜೆಂಟ್ ಟೀನೇ ನಮ್ಮ ಏಜೆನ್ಸಿಗೆ ಮೋಸ ಮಾಡಿದ್ರು ಅಂತ ಗೊತ್ತಾದ್ರೆ ನಮ್ಮ ಸಂಸ್ಥೆ ಮೇಲಿರುವಂತ ಮರ್ಯಾದಿನ ಹೊಟ್ಟೋಗುತ್ತೆ ಅಂತ ಅಂದಾಗ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಇದಾದ್ಮೇಲೆ ಇವರು ತುಂಬಾ ಅಡ್ವಾನ್ಸ್ ಆಗಿರುವಂತ ಒಂದು ಸೂಪರ್ ಕಾರ್ ಅನ್ನ ಯೂಸ್ ಮಾಡ್ಕೊಂಡು ಕಾರನ್ನ ಹಾರಿಸ್ತಾ ಹೈ ಸ್ಪೀಡ್ ನಲ್ಲಿ ಪ್ಯಾರಿಸ್ ಗೆ ಬಂದು ತಲುಪ್ತಾರೆ. ನಂತರ ಇವರು ಲಿಫ್ಟ್ ನಲ್ಲಿ ಐಫೆಲ್ ಟವರ್ ನ ಮೇಲೆ ಹೋಗ್ತಿರ್ಬೇಕಾದ್ರೆ ಮಾಲಿಕ್ ಹೇಳ್ತಾಳೆ, ಎಲ್ಲರೂ ಹೇಳ್ತಾರೆ ನೀನು ಹಾಗೆ ಏಜೆಂಟ್ ಟಿ ಇಬ್ರು ಸೇರಿ ಹೈವ್ ಅನ್ನು ಏಲಿಯನ್ಸ್ ಗಳು ಭೂಮಿ ಮೇಲೆ ಅಟ್ಯಾಕ್ ಮಾಡಿದಾಗ ಬರೀ 2 ವೆಪನ್ಸ್ ಗಳಿಂದ ಅವುಗಳನ್ನ ಸೋಲ್ಸುದ್ರಿ ಅಂತ. ಹೇಗೆ ಸೋಲ್ಸುದ್ರಿ ಹೇಳ್ತಿ ಅಂದಾಗ ಇವನು ಕೂಡ ಅದನ್ನೇ ಹೇಳ್ತಿರ್ತಾನೆ, ಬರೀ 2 ವೆಪನ್ ಇಂದ ನಾನು ಹಾಗೆ ಏಜೆಂಟ್ ಟಿ ಅವುಗಳನ್ನ ಸೋಲ್ಸುದ್ವಿ ಅಂತ. ಆದ್ರೆ ಯಾವ ರೀತಿ ಫೈಟ್ ಮಾಡಿ ಸೋಲ್ಸುದ್ರು ಅಂತ ಮಾತ್ರ ಇವನಿಗೆ ನೆನಪಿರೋದಿಲ್ಲ. ಅಂದ್ರೆ ಮೂವಿಯ ಮೊದಲಲ್ಲಿ ಗೇಟ್ ಓಪನ್ ಆಗಿ ಏಲಿಯನ್ಸ್ ಗಳ ಕೈ ಹೊರಗಡೆ ಬರ್ತಿದ್ದಂಗೆನೆ ಸೀನ್ ಕಟ್ ಆಯ್ತಲ್ಲ, ಆ ಟೈಮ್ ನಲ್ಲಿ ಏನೋ ನಡೆದಿದೆ ಅದು ಇವನಿಗೆ ನೆನಪಿರಬಾರ್ದು ಅಂತ ಏಜೆಂಟ್ ಟಿ ಇವನ ಮೆಮೊರಿನ ಎರೇಸ್ ಮಾಡಿದಾನೆ ಅಂತ. ನಂತರ ಇವರು ಅದೇ ರೂಮ್ ನ ಒಳಗಡೆ ಬಂದಾಗ ಈ ಜಾಗದಲ್ಲಿ ಮೊದ್ಲಿಂದನೇ ಟೀ ಇರ್ತಾನೆ. ಹೌದು, ಇಲ್ಲಿವರೆಗೂ ಏನೇನೆಲ್ಲ ಕೆಟ್ಟದಾಗಿದೆ ಅದಕ್ಕೆಲ್ಲ ಕಾರಣ ಇವನೇ. ಯಾಕೆಂತಂದ್ರೆ ಮೂವಿಯ ಮೊದಲಲ್ಲಿ ಟೀ ಹಾಗೆ ಎಚ್ ಈ ರೂಮ್ ಗೆ ಬಂದಾಗ ಒಂದು ಗೇಟ್ ಓಪನ್ ಆಗಿ ಏಲಿಯನ್ಸ್ ಗಳ ಕೈ ಹೊರಗಡೆ ಬಂತಲ್ಲ, ಆಗ ಆ ಹೈವ್ ಅನ್ನ ಏಲಿಯನ್ಸ್ ಗಳು ಟೀ ಬ್ರೈನ್ ಅನ್ನ ವಾಶ್ ಮಾಡಿ ಇವನನ್ನ ತಮ್ಮ ವಶಕ್ಕೆ ತಗೊಂಡು ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂತ ವೆಪನ್ ಆರ್ಡಿನೆನ್ಸ್ ನ ತಗೊಂಡ್ ಬರೋದಕ್ಕೆ ಅಂತ ಕಳ್ಸಿದ್ರು. ಯಾಕೆಂತಂದ್ರೆ ವೆಪನ್ ಇಂದ ಇಡೀ ಭೂಮಿನ ಒಂದೇ ಏಟಿಗೆ ನಾಶ ಮಾಡೋದಕ್ಕೆ ಅಂತ. ಇದಾದ್ಮೇಲೆ ಟೀ ನಿಧಾನವಾಗಿ ಮಾತಾಡೋ ರೀತಿ ಎಚ್ಚತ್ರ ಬಂದು ಹೈವ್ ಏಲಿಯನ್ಸ್ ಗಳ ರೀತಿ ಬದಲಾಗಿ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವರಿಬ್ರು ಕೂಡ ಅದ್ರ ಜೊತೆ ಫೈಟ್ ಮಾಡ್ತಿರ್ತಾರೆ. ಹೀಗೆ ಫೈಟ್ ಮಾಡ್ತಾ ಏಲಿಯನ್ ಆಗಿರುವಂತ ಏಜೆಂಟ್ ಟಿ ಇವರಿಬ್ರಿಗೂ ಹೊಡೆದು ಆರ್ಡಿನೆನ್ಸ್ ನ ತಗೊಂಡು ಪೋರ್ಟಲ್ ಒಳಗಡೆ ಹೋಗ್ತಿರ್ತಾನೆ, ಅದನ್ನ ಹೈವ್ ಗಳಿಗೆ ಕೊಡೋದಕ್ಕೆ ಅಂತ. ಆಗ ಹೆಚ್ಚಿವನ ಹತ್ರ ಬಂದು ಇವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ನೀವು ನಿಮ್ಮ ಮಗುನ್ ತರ ಅನ್ಕೊಂಡಿದ್ರಲ್ಲ ಅದೇ ಎಚ್ ನಾನು, ಪ್ಲೀಸ್ ನೆನಪು ಮಾಡ್ಕೊಳ್ಳಿ ಅಂತ. ಆಗ ಮಾಲ್ ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಾಗ ಇದೇ ಇವಳನ್ನ ಪೋರ್ಟಲ್ ನ ಒಳಗಡೆ ತಳ್ಬಿಡುತ್ತೆ. ಅಷ್ಟೇ ಅವಳ ಕಥೆಯನ್ನ ಮುಗೀತು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪೌಕಿ ಬಂದು ಅವಳನ್ನ ಹಿಡಿದು ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತಿರುತ್ತೆ. ಈ ಕಡೆ ಟೀಗೂ ಕೂಡ ಅರ್ಥ ಆಗ್ತಿರುತ್ತೆ, ಇವನು ಬೇರೆ ಯಾರು ಅಲ್ಲ, ನಾನು ಮಗ ಅನ್ಕೊಂಡಿರೋ ಎಚ್ ಅಂತ. ಇದೇ ಸಮಯದಲ್ಲಿ ಎಚ್ ಆರ್ಡಿನೆನ್ಸ್ ನ ಕಿತ್ಕೊಬಿಡ್ತಾನೆ. ಆದ್ರೆ ಹೈವ್ಗಳು ಟೀನ ಮತ್ತೆ ತಮ್ಮ ವಶಕ್ಕೆ ತಗೊಳ್ತಿದ್ದಂಗೆನೆ ಮಾಲಿ ಆರ್ಡಿನೆನ್ಸ್ ವೆಪನ್ ಆಕ್ಟಿವೇಟ್ ಮಾಡಿ ಅದರಲ್ಲಿ ಶೂಟ್ ಮಾಡ್ತಾಳೆ. ಹಾಗೆ ಏಲಿಯನ್ ಆಗಿರುವಂತ ಟೀ ಹಾಗೆ ಓಪನ್ ಆಗಿರುವಂತ ಪೋರ್ಟಲ್ ಎರಡು ಕೂಡ ಸರ್ವನಾಶ ಆಗೋಗ್ತವೆ. ನಂತರ ಇವಳು ಪೌಕಿಗೆ ಕಾಪಾಡಿದ್ರಿಂದ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಈಗ ಇವರಿಬ್ರು ಎಲ್ಲಾ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರು ಕೂಡ ಎಚ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಇವನು ಕೂಡ ಏಜೆಂಟ್ ಟೀನ ತನ್ನ ತಂದೆ ಅಂತಾನೆ ಅನ್ಕೊಂಡಿದ್ದ. ಅದಕ್ಕೆ ಇವಳು ಸಮಾಧಾನ ಮಾಡ್ತಾಳೆ. ನಂತರ ಈ ಜಾಗಕ್ಕೆ ಏಜೆಂಟ್ ಓ ಕೂಡ ಬಂದು ತಲುಪ್ತಾರೆ. ನೀವಿಬ್ರು ಒಳ್ಳೆ ಕೆಲಸನ ಮಾಡಿದ್ರ, ಪ್ರಪಂಚನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏಜೆಂಟ್ ಓಗೆ ಸ್ವಲ್ಪ ದಿನಗಳಿಂದ ಏಜೆಂಟ್ ಟಿ ಮೇಲೆ ಡೌಟ್ ಬಂದ್ಬಿಟ್ಟಿತ್ತು. ಯಾಕೆಂತಂದ್ರೆ ಅವನ ಕ್ಯಾರೆಕ್ಟರ್ ನಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು. ಆದ್ರಿಂದಾನೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆಂತ ಮಾಲಿನ ಲಂಡನ್ ಗೆ ಕಳಿಸಿದ್ದು. ಈ ಕೆಲಸನ ಮಾಲಿ ಸಕ್ಸಸ್ಫುಲ್ ಆಗಿ ಮಾಡಿರೋದ್ರಿಂದ ಇವಳಿಗೆ ಪ್ರಮೋಷನ್ ಕೊಟ್ಟು ಏಜೆಂಟ್ ಎಚ್ ಗೆ ಹೇಳ್ತಾರೆ, ಇನ್ಮೇಲಿಂದ ನಿನ್ನ ಮೆನ್ ಇನ್ ಬ್ಲಾಕ್ ನ ಲಂಡನ್ ಬ್ರಾಂಚ್ ಗೆ ಹೈಯರ್ ಆಫೀಸರ್ ಆಗಿ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇವನ್ ಮಾತ್ರ ಇದಕ್ಕೆ ರೆಡಿ ಆಗಿರೋದಿಲ್ಲ, ನನಗಿಂತ ಸೀನಿಯರ್ ಆಫೀಸರ್ಸ್ ಗಳೆಲ್ಲ ಇದಾರೆ, ಅವರನ್ನೇ ಮಾಡಿ ಅಂತ. ನಿನ್ ಒಳಗಡೆ ಲೀಡರ್ಶಿಪ್ ಕ್ವಾಲಿಟೀಸ್ ಗಳು ಇದಾವೆ, ಹಾಗೆ ನಿನ್ನ ಹೆಡ್ ಆಫೀಸರ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿದ್ದು ಏಜೆಂಟ್ ಸಿ ಅಂತ. ಹೌದು, ಕೊನೆಗೂ ಎಚ್ ಹಾಗೆ ಸಿ ನ ಮಧ್ಯೆ ಇದ್ದಂತ ಎಲ್ಲಾ ಕೋಪಗಳು ಹೊಟ್ಟೋಗಿರ್ತವೆ. ಈಗ ಇದ್ದಂತ ಎಲ್ಲಾ ಪ್ರಾಬ್ಲಮ್ ಗಳು ಮುಗ್ದಿರೋದ್ರಿಂದ ಮಾಲಿ ಇವಳ ಕೆಲಸನ ಕಂಟಿನ್ಯೂ ಮಾಡೋದಕ್ಕೆ ಮೆನ್ ಇನ್ ಬ್ಲಾಕ್ ಏಜೆನ್ಸಿಯ ಅಮೆರಿಕ ಬ್ರಾಂಚ್ ಗೆ ಹೋಗ್ಬೇಕು. ಅದೇ ರೀತಿ ಎಚ್ ಕೂಡ ಲಂಡನ್ ಗೆ ಹೋಗ್ಬೇಕು. ಆದ್ರೆ ಅಷ್ಟೊತ್ತಿಗೆ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಇದು ಏಜೆಂಟ್ ಹೋಗು ಕೂಡ ಗೊತ್ತಾಗಿ ಇವಳನ್ನ ಸೈಡ್ ಕರೆದು ನೀನು ನಿನ್ನ ಕೆಲಸನ ಮಾಡೋದ್ರ ಜೊತೆಗೆ ನಿನ್ನ ಮನ್ಸು ಏನ್ ಹೇಳುತ್ತೋ ಅದನ್ನು ಕೂಡ ಕೇಳು ಅಂತ ಹೇಳಿ ಹೋಗ್ತಾರೆ. ಆಗ ಇವಳು ಕೂಡ ಡಿಸೈಡ್ ಮಾಡ್ತಾಳೆ ಏನ್ ಮಾಡ್ಬೇಕು ಅಂತ. ನಂತರ ಎಚ್ ಎಲ್ಲ ಮುಗಿತು ಅಂತ ತುಂಬಾ ಬೇಜಾರಿಂದ ಕಾರ್ ಹತ್ರ ಬಂದು ನೋಡಿದ್ರೆ ಕಾರ್ ನಲ್ಲಿ ಮಾಲಿ ಕುಂತಿರ್ತಾಳೆ. ಇವರಿಬ್ರು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡಿದ್ರು ಕೂಡ ಮಾಲಿ, ಎಚ್ ಹಾಗೆ ಪೌಕಿ 3 ಜನ ಜೊತೆಲಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ ಏನು ಅಂತಂದ್ರೆ ನಮ್ಮ ಮತ್ತೊಂದು ಚಾನಲ್ ಆಗಿರುವಂತ ಮಿಸ್ಟರಿ ಪ್ರೊಡಕ್ಷನ್ ಶಾರ್ಟ್ಸ್ ಚಾನಲ್ ನಲ್ಲಿ ಇನ್ಮೇಲಿಂದ ರೆಗ್ಯುಲರ್ ಆಗಿ ಮೂವೀಸ್
ಮೂವೀಸ್ ನ್ಯೂಸ್ ಅನ್ನ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಗೂ ನಂತರನೇ ಮೂವೀಸ್ ಗಳ ನ್ಯೂಸ್ ನ ಜೊತೆಗೆ ಅಪ್ಡೇಟೆಡ್ ಆಗಿರ್ಬೇಕು ಅಂತಂದ್ರೆ ಆ ಚಾನಲ್ ನು ಕೂಡ ಫಾಲೋ ಮಾಡಿ. ಸರಿ, ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿ ಹೇಗೆ ಅನಿಸ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.